ನಮಸ್ಕಾರ ಪ್ರಿಯರೇ, ಇವತ್ತು ನಾವು ಮಾಡೋದು ಮಟನ್ ಸುಕ್ಕ. ಅದು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಸಾಸಿವೆ ಎಣ್ಣೆ ಹಾಕಿದೆ, ಇದಕ್ಕೆ ಗರಂ ಮಸಾಲ, ನೀರುಳ್ಳಿ 7 ನೀರುಳ್ಳಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ 2 ಟೀ ಸ್ಪೂನ್, ಟೊಮೆಟೊ ಮತ್ತು 4 ಕಾಯಿ ಮೆಣಸು. ಇದಕ್ಕೆ ಮಟನನ್ನು ಹಾಕೋದು. ಅರಸಿನ ಹುಡಿ ಇದಕ್ಕೆ ಹಾಕಲಿಕ್ಕೆ, ಮತ್ತು ಉಪ್ಪು ರುಚಿಗೆ ತಕ್ಕ, ಲಿಂಬೆಹಣ್ಣು 1/2. ಪಾತ್ರೆಯಲ್ಲೇ ಬೇಯಿಸೋದು, ಇದು ಕುಕ್ಕರಲ್ಲಿ ಹಾಕಲಿಕ್ಕಿಲ್ಲ. ಕಾಶ್ಮೀರಿ ಚಿಲ್ಲಿ ಇದಕ್ಕೆ ನಾವು 30-35 ಹಾಕ್ಬೋದು 3 ಕಿಲೋಕ್ಕೆ. ಇದು ಖಾರ ಇಲ್ಲಲ್ಲ, ಇದು ಕೆಂಪು ಹಾಕಬೇಕು. ಅದಕ್ಕೆ ನಾವು ಖಾಲಿ ಉದ್ದ ಮೆಣಸು ಮಾತ್ರ ತಗೊಂಡಿದ್ದು. ಬರೀ 4 ಸ್ಪೂನ್, ಜೀರಿಗೆ 1 ಸ್ಪೂನ್, 1/4 ಟೀ ಸ್ಪೂನ್ ಮೆಂತ್ಯ, 1/4 ಟೀ ಸ್ಪೂನ್ ಕರಿಮೆಣಸು, 1/4 ಟೀ ಸ್ಪೂನ್ ಬೆಡ್ಸಪ್ಪು, 1-2 ತುಂಡು ಕೆತ್ತೆ, 3 ಲವಂಗ, 1 ಸಣ್ಣ ತುಂಡು ಸ್ಟಾರ್. ಇದೆಲ್ಲ ಫ್ರೈ ಮಾಡಲಿಕ್ಕೆ ಉಂಟು. ಈಗ ಎಲ್ಲ ಒಟ್ಟಿಗೆ ಫ್ರೈ ಮಾಡೋದು. ಈಗ ಇದು ಎಲ್ಲ ಫ್ರೈ ಮಾಡಿ ಆಯಿತು. ಇದಕ್ಕೆ ಎಣ್ಣೆ ಏನು ಹಾಕಲಿಕ್ಕೆ ಇಲ್ಲ, ಎಣ್ಣೆ ಹಾಕದೇ ಫ್ರೈ ಮಾಡೋದು. ಇದರದ್ದು ನೀರು ಸ್ವಲ್ಪ ಸ್ವಲ್ಪ ಬಿಡ್ತಾ ಉಂಟು. ಇದಕ್ಕೆ ಈಗ 1 ಗ್ಲಾಸ್ ನೀರನ್ನು ಹಾಕೋದು. ಇದು ಮಸ್ಕಟ್ಟಲ್ಲಿ ನಾವು ಮಾಡೋದು ಕುಕ್ಕಿಗೆ. ನಾನು ಮಾಡೋದಲ್ಲ, ಇಲ್ಲಿಯೇ ನನ್ನ ಮಗನ ಒಟ್ಟಿಗೆ ಫ್ರೆಂಡ್ಸ್ ಅವರಿದ್ದಾರೆ, ಅವರ ಕುಕ್ಕಿಂಗ್ ಇದು. ಈಗ ಫ್ರೈ ಮಾಡಿದ ಎಲ್ಲ ಮಸಾಲ ಈಗ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡೋದು. ನೀರು ಹಾಕದೇ ಇದನ್ನು ಗ್ರೈಂಡ್ ಮಾಡಬೇಕು. ಪುಡಿ ಆಗಿದೆ. ಇದಕ್ಕೆ ಒಂದು 7-8 ಬೆಳ್ಳುಳ್ಳಿಯನ್ನು ಹಾಗೆಯೇ ಹಾಕೋದು. ಈಗ 1 ತೆಂಗಿನಕಾಯಿ ಫ್ರೈ ಮಾಡಲಿಕ್ಕೆ, ಅದಕ್ಕೆ ಸ್ವಲ್ಪ ಅರಸಿನ ಹುಡಿ ಮತ್ತು ಕರಿಬೇವು ಇದನ್ನು ಹಾಕಿ ಫ್ರೈ ಮಾಡಬೇಕು. ಈಗ ಇದು 1 ಗಂಟೆದಿಂದ ಬೇಯಿಸಿದೆ. ಈಗ ಇದು ಬೆಂದಿದೆ. ಇದಕ್ಕೆ ಈಗ ಮಸಾಲನ್ನು ಹಾಕೋದು. ಗ್ರೈಂಡ್ ಮಾಡಿಟ್ಟ ಮಸಾಲನ್ನು ಇಟ್ಟು ಸ್ವಲ್ಪ ಒಂದು 5 ನಿಮಿಷ ನಂತರ ಇದಕ್ಕೆ ಈ ಫ್ರೈ ಮಾಡಿಟ್ಟ ತೆಂಗಿನ ತುರಿಯನ್ನು ಹಾಕೋದು. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕೋದು. ಈಗ ನಮ್ಮ ಮಟನ್ ಸುಕ್ಕ ರೆಡಿಯಾಗಿದೆ. ಇದನ್ನು ನೀವು ಕೂಡ ಮಾಡಿ ಇದರ ಅಭಿಪ್ರಾಯ ತಿಳಿಸಿ ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್.